Hello students, welcome to my channel English with Basaraj sir. My name is Basarajappa, an English teacher. Today, let's learn about small words like see, look, watch. Basically, the meaning is same for all these three words. ಅಂದ್ರೆ ಸಿ ಅಂದ್ರೆ ನೋಡು, ಈ ಮೂರು ವರ್ಡ್ಗಳು ಕೂಡ ವರ್ಬ್ಸ್. ಲುಕ್ ಅಥವಾ ವಾಚ್ ಇವು ಮೂರು ಕೂಡ ಒಂದೇ ರೀತಿ ಇದ್ದಂಗೆ ಕಾಣ್ತವೆ, ಆದರೆ ಸಮ್ ಡಿಫರೆನ್ಸ್ ಇಸ್ ದೇರ್, ಸಮ್ ವೇರಿಯೇಷನ್ ಇಸ್ ದೇರ್. ಇವು ಮೂರಕ್ಕೂ ಕೂಡ ವ್ಯತ್ಯಾಸ ಇದೆ. ಲಾಟ್ ಆಫ್ ಡಿಫರೆನ್ಸ್ ಇಸ್ ದೇರ್. ಸಿ ಅಂದರೆ ನೋಡು, ಜಸ್ಟ್ ಕ್ಯಾಶುಯಲಿ ಸಿ ಥ್ರೂ ಯುವರ್ ಐಸ್, ನಮ್ಮ ಕಣ್ಣಿನಿಂದ ನೋಡೋದು. ವಿ ಯೂಸ್ ಐಸ್, ವಿ ಸಿ ಥಿಂಗ್ಸ್ ಬೈ ಯೂಸಿಂಗ್ ಅವರ್ ಐಸ್. ಅದು ಸಿ. ವಿ ಸಿ birds are flying, the boys are playing, the sun is rising. Just we see, that's all. But see means to notice or become aware of someone or something. ಗಮನಿಸೋದು, some casual ಆಗಿ ಗಮನಿಸೋದು. To notice or to become aware of someone or something. I see a boy is going. I see a boy going. See means to notice or become aware of someone or something. See ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಇರೋದನ್ನು ನಾವು ನೋಡೋದು, ನಮ್ಮ ಮನಸ್ಸಿಗೆ ತಂದುಕೊಳ್ಳೋದು, ಅದನ್ನು ನಾವು ಸಿ ಅಂತ ಹೇಳ್ತೀವಿ. ಬೈ ವಿ ಯೂಸ್ ಇಟ್ ಬೈ ಅವರ್ ಐಸ್, ಬೈ ಯೂಸಿಂಗ್ ಯುವರ್ ಐಸ್. ಯೂಸಿಂಗ್ ಅವರ್ ಐಸ್. Watch means to look at something for an amount of time. For an amount of time. ವಾಚ್ ಅಂದರೆ ಒಂದಷ್ಟೊತ್ತು ನಮ್ಮ ಗಮನವನ್ನು ಆ ಕಡೆ ಕೇಂದ್ರೀಕರಿಸಿ ನೋಡೋದು, ಅಬ್ಸರ್ವ್ ಮಾಡೋದು. ಅದನ್ನು ತದೇಕಚಿತ್ರದಿಂದ ಗಮನಕ್ಕಿಟ್ಟು ನೋಡೋದಕ್ಕೆ ವಾಚ್ ಅಂತ ಹೆಸರು. ಲುಕ್ ಅಂದರೆ ಸೀಯಿಂಗ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ವಿತ್ ಇಂಟ್ರೆಸ್ಟ್, ದಟ್ ಈಸ್ ಕಾಲ್ಡ್ ಲುಕ್. ಲುಕ್ ಅಟ್ ಮೀ, ನನ್ನ ಕಡೆ ನೋಡಿ. ಟೀಚರ್ಸು ಕ್ಲಾಸ್ ರೂಮಲ್ಲಿ ಹೇಳ್ತಾರೆ, ಲುಕ್ ಅಟ್ ಮೀ, ಡೋಂಟ್ ಲುಕ್ ಅಟ್ ಎಲ್ಸ್ವೇರ್, ಲುಕ್ ಅಟ್ ಮೀ, ಲುಕ್ ಅಟ್ ದ ಬೋರ್ಡ್, ಬೋರ್ಡ್ ಕಡೆ ನೋಡು. ಕೀಪ್ ಯುವರ್ ಮೈಂಡ್ ಇನ್ ಇಟ್, ಕೀಪ್ ಯುವರ್ ಅಟೆನ್ಷನ್ ಇಟ್, ಅಂದರೆ ನಿನ್ನ ಅಟೆನ್ಷನ್ನ ಆ ಕಡೆ ಕೊಡು. ಇದೆಲ್ಲ ಲುಕ್ ಅಥವಾ ವಾಚ್. ನಾವು ಹಿ ವಾಚಸ್ TV ಇನ್ ದಿ ಈವ್ನಿಂಗ್ ಅಂತ ಹೇಳ್ತೀವಿ. He watches TV in the evening. ಅವನು ಸಂಜೆ ಹೊತ್ತು ಟಿವಿಯನ್ನು ವಾಚ್ ಮಾಡ್ತಾನೆ, ಅಂದರೆ ಗಮನ ಇಟ್ಟು ಆ ಟಿವಿ ಪ್ರೋಗ್ರಾಮ್ಗಳನ್ನ ಅಥವಾ ಸೀರಿಯಲ್ನ ನೋಡ್ತಾನೆ ಅಂತ ಅರ್ಥ. ಈಗ ವಾಚಿಂಗ್ ಸಮ್ಒನ್ ಆರ್ ಸಮಥಿಂಗ್ ಟೇಕ್ಸ್ ಎ ಲಾಂಗರ್ ಟೈಮ್. ಸಿ ಅಂದರೆ ಇಟ್ ಟೇಕ್ಸ್ ಎ ಸ್ಮಾಲ್ ಟೈಮ್,
ಅಥವಾ ವ್ಯೂ ಅಂದ್ರೆ ಒಂದೇ, ಸಿ ಅಂದ್ರೆ ಒಂದೇ, ನೋಡೋದು ಅದಕ್ಕೆ ಹೆಚ್ಚಿಗೆ ಟೈಮ್ ಬೇಕಾಗಲ್ಲ. ಇಟ್ಸ್ ಎ ಸ್ಮಾಲ್ ಟೈಮ್, ಇಟ್ ಈಸ್ ಟೆಂಪರರಿ. ಆದರೆ ವಾಚ್ ಮಾಡೋದು ಅಂದರೆ ಇಟ್ ಟೇಕ್ಸ್ ಲಾಂಗರ್ ಟೈಮ್. ಟು ವಾಚ್ something will take a longer time. To watch, he watches TV in the evening. ಸಂಜೆ ಹೊತ್ತು ಅವನು ಟಿವಿ ನೋಡ್ತಾನೆ. ಇಟ್ ಈಸ್ ಹಿಸ್ ರೊಟೀನ್, ಇಟ್ ಈಸ್ ಹಿಸ್ ಡೈಲಿ ಪ್ರಾಕ್ಟೀಸ್. ಅದು ಅವನ ದಿನಚರಿ, ಅದು ಸಂಜೆ ಹೊತ್ತು ಟಿವಿ ನೋಡೋದು. ಟು ವಾಚ್ ಸಮಥಿಂಗ್ will take a longer time. ನಾವು ಸಿ ಅಂತಂದ್ರೆ ನೋಡ್ಲಿಕ್ಕೆ ಹೆಚ್ಚಿಗೆ ಸಮಯ ಬೇಕಾಗಲ್ಲ, ಆದರೆ ವಾಚ್ ಮಾಡಲಿಕ್ಕೆ ಹೆಚ್ಚಿಗೆ ಸಮಯ ಬೇಕಾಗುತ್ತೆ. ಐ ಕ್ಯಾನ್ ಸಿ ಎ ರ್ಯಾಬಿಟ್ ಓವರ್ ದೇರ್ ಅಂತ ಹೇಳ್ತೀವಿ. ಅಲ್ಲೊಂದು ರ್ಯಾಬಿಟ್ ಹೋಗ್ತಾ ಇದ್ರೆ ಐ ಕ್ಯಾನ್ ಸಿ ಎ ರ್ಯಾಬಿಟ್ ಓವರ್ ದೇರ್. ಅಲ್ಲಿ ನಮ್ಮ ಎದುರುಗಡೆ ಒಂದು ಮೊಲ ಓಡೋಗುತ್ತೆ, ಆವಾಗ ನಾವು ಹೇಳ್ತೀವಿ ಐ ಕ್ಯಾನ್ ಸಿ ಎ ರ್ಯಾಬಿಟ್ ಓವರ್ ದೇರ್. ವಾಚ್ ಅಂತ ಹೇಳೋದಿಲ್ಲ, ತಕ್ಷಣ ಮರೆಯಾಗ್ಬಿಡುತ್ತೆ, ಅದು ಓಡ್ಬಿಡುತ್ತೆ, ಅದನ್ನ ಸಿ ಅಂತ ನಾವು ಹೇಳ್ತೀವಿ. ಐ ಸಿ ವಾಟ್ ಯು ಮೀನ್, ನಿನ್ನ ಮಾತಿನ ಅರ್ಥನೇ ಏನು ಅಂತ ನನಗೆ ಗೊತ್ತಾಗುತ್ತೆ. ಐ ಸಿ ವಾಟ್ ಯು ಮೀನ್. ನೀನು ಹೇಳೋದೇನು ಅಂತ ನನಗೆ ಗೊತ್ತಾಗುತ್ತೆ, ನಾನು ನೋಡ್ತಾ ಇದ್ದೀನಿ. ವಾಟ್ ಡಸ್ ಶಿ ಸಿ ಇನ್ ಹಿಮ್? ವಾಟ್ ಡಸ್ ಶಿ ಸಿ ಇನ್ ಹಿಮ್? ಈಗ ಯಾರೋ ಒಬ್ಬ ಹುಡುಗಿ ಇರ್ತಾಳೆ, ಅವಳು ಯಾರೋ ಒಬ್ಬ ಹುಡುಗನ ಪ್ರೀತಿಸ್ತಾ ಇರ್ತಾಳೆ. ಅವಾಗ ನಾವು ಹೇಳ್ತೀವಿ ಶಿ ಲವ್ಸ್ ಹಿಮ್, ಬಟ್ ವಾಟ್ ಡಸ್ ಶಿ ಸಿ ಇನ್ ಹಿಮ್? ಅವನಲ್ಲಿ ಏನಿದೆ ಅಂತ ಅವಳು ಲವ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋತೀವಿ ನಾವು. ಅವಾಗ ನಾವು ಶಿ ಸಿ, ವಾಟ್ ಡಸ್ ಶಿ ಸಿ, ಅವನಲ್ಲಿ ಏನು ಕಂಡ್ಲು, ಪ್ರೀತಿಸೋದಕ್ಕೆ ಏನು ಅವನಲ್ಲಿ ವಿಶೇಷ ಗುಣಗಳನ್ನ, ಟ್ರೈಟ್ಸ್ ಅನ್ನ ಏನು ಕಂಡ್ಲು ಅನ್ಕೋತೀವಿ ನಮ್ಮ ಮನಸ್ಸಲ್ಲಿ ನಾವು. ಈಗ ಲುಕ್ ಕ್ಲೋಸ್ಲಿ ಅಟ್ ದಿಸ್. ಇಫ್ ಯು ಲುಕ್ ಡೌನ್ ಆನ್ someone, if you look down on someone, if you look down someone, you think that he is inferior to you. If you look down, ನೋಡಿ ಲುಕ್ ಡೌನ್ ಅಂತ ಬಂತು, ಆನ್ ಸಮ್ಮನ್ ಯು ಥಿಂಕ್ ದಟ್ ಈಸ್ ಇನ್ಫೀರಿಯರ್ ಟು ಯು. ಅಂದರೆ ಯಾರನ್ನಾದರೂ ಅಲ್ಲಿ ನೀವು ಒಂದು ರೀತಿ ಅಲ್ಪ ರೀತಿಯಲ್ಲಿ ಕಾಣೋಕ್ಕೆ ಶುರು ಮಾಡಿದ್ರೆ, ಅಲ್ಪ ಗೌರವ ಕೊಡೋಕ್ಕೆ ಶುರು ಮಾಡಿದ್ರೆ, ಒಂದು ಕೆಳಮಟ್ಟದಲ್ಲಿ ನೋಡೋಕ್ಕೆ ಶುರು ಮಾಡಿದ್ರೆ, ಅವರು ನಿಮಗಿಂತ ಕಡಿಮೆ, ನಿಮಗಿಂತ ಇನ್ಫೀರಿಯರ್, ನಿಮಗಿಂತ ಮೇಲ್ದರ್ಜೆ ಇಲ್ಲ. ಆವಾಗ ನಾವು ಯು ಲುಕ್ ಡೌನ್ ಅಂದರೆ ಅವನ್ನ ನಾವು ಗೌರವ ಕೊಡದೆ ನಡ್ಕೊಳ್ಳೋದು, ಗೌರವ ಕೊಡದೆ ಅವ್ರ ಜೊತೆಗೆ ವ್ಯವಹರಿಸೋದು, ಅದು ಲುಕ್ ಡೌನ್. ಅವರು ನಿಮಗಿಂತ ಕೆಳಮಟ್ಟದಲ್ಲಿ ಇರ್ತಾರೆ, ಅದು ಮಾಡಬಾರ್ದು. ಆದರೆ ಸಾಮಾನ್ಯವಾಗಿ ನಾವು ಆ ಥರ ಇರೋದನ್ನ ಸಮಾಜದಲ್ಲಿ ನಾವು ನೋಡ್ತೇವೆ. ಹಾಗೇನೆ ಇಫ್ ಯು ಲುಕ್ ಅಪ್ ಟು if you look up to someone,
You admire and respect him. Respect him or her. ನೀವು ಯಾರನ್ನೇ ಆಗಲಿ ಮೇಲ್ಸ್ತರದಲ್ಲಿ ಲುಕಪ್ ಅಂದ್ರೆ ಮೇಲ್ಸ್ತರದಲ್ಲಿ ನೋಡೋದು, ಹೆಚ್ಚಿನ ಗೌರವದಿಂದ ನೋಡೋದಾದ್ರೆ ನೀವು ಅವ್ರ ಬಗ್ಗೆ ಹೆಚ್ಚು ಗೌರವ ಕೊಡ್ತಾ ಇದ್ದೀರಿ, ಅವ್ರನ್ನ ಮೆಚ್ಕೊಳ್ತಾ ಇದ್ದೀರಿ ಅಂತ. ಲುಕಪ್ ಅಂದ್ರೆ ಹೆಚ್ಚಿನ ಗೌರವದಿಂದ ನೋಡೋದು. ಲುಕ್ ಡೌನ್ ಅಂದ್ರೆ ಕೀಳಾಗಿ ಕಾಣೋದು. ಇದು ಕೀಳಾಗಿ ಕಾಣೋದು, ಇದು ಗೌರವದಿಂದ, ರೆಸ್ಪೆಕ್ಟ್ ಇಂದ, ಮೆಚ್ಚುಗೆಯಿಂದ ನೋಡೋದು. ಇಫ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ಸಮಥಿಂಗ್, if you are looking forward to something, if you are looking forward to something, you want it to happen. If you are looking forward to something, you want it to happen. ಅಂದ್ರೇನು? ನೀವು ಏನನ್ನಾದರೂ ನಿರೀಕ್ಷೆ ಮಾಡ್ತಾ ಇದ್ರೆ, ಮುಂಗಾಣ್ತಾ ಇದ್ರೆ, ಕನಸು ಕಾಣ್ತಾ ಇದ್ರೆ ಅದು ಖಂಡಿತ ಆಗತ್ತೆ. ಅದು ಆಗತ್ತೆ ಅಂತ ಅನ್ಕೊಂಡಿರ್ತೀರಾ. ನಿಮ್ಮ ಬಯಕೆ ಅದು ಆಗಲಿ ಅಂತ ಬಯಸ್ತಾ ಇರ್ತೀರ. ನೀವು ಏನನ್ನಾದ್ರೂ ನಿರೀಕ್ಷೆ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಅದು ಆಗೇ ಆಗತ್ತೆ ಅಂತ ಹೋಪ್ಸ್ ಇಟ್ಕೊಂಡಿರ್ತೀರಾ ಅನ್ನೋ ಅರ್ಥವನ್ನ ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದನ್ನ ನಾವು ಸಿ, ವಾಚ್ ಮತ್ತು ಸಿ, ಲುಕ್ ಮತ್ತು ವಾಚ್, ಈ ಮೂರು ವರ್ಬ್ಗಳ ಬಗ್ಗೆ ತಿಳ್ಕೊಂಡು, ಈ ಮೂರುಗಳ ಅರ್ಥ ಬೇಸಿಕ್ ಆಗಿ ಸಾಮಾನ್ಯವಾಗಿ ಒಂದೇ ಆಗಿದ್ರು. ನೋಡು, ವೀಕ್ಷಿಸು, ಗಮನಿಸು, ಅಬ್ಸರ್ವ್ ಮಾಡು, ಇವೆಲ್ಲ ಒಂದೇ ಆಗಿರುತ್ತೆ. ಆದರೂ ಕೂಡ ಕೆಲವು ಹೆಚ್ಚಿನ ಗಮನ ಕೊಟ್ಟು, ಹೆಚ್ಚಿನ ಅಟೆನ್ಷನ್ ಕೊಟ್ಟು, ಹೆಚ್ಚಿನ ಫೋಕಸ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ನೋಡೋದಕ್ಕೆ ವಾಚ್ ಅಂತ ಹೆಸರು. ಸಾಮಾನ್ಯವಾಗಿ ಕ್ಯಾಶುಯಲ್ ಆಗಿ ನೋಡೋದಕ್ಕೆ ಸಿ ಅಂತ ಹೆಸರು. ಅರ್ಥ ಆಯ್ತಲ್ಲ? ಬಹುಶಃ ನಿಮಗೆ ಇದು ಇಡಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಥ್ಯಾಂಕ್ ಯು ಆಲ್.